ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ದೇವಸ್ಥಾನದಿಂದ ಏನು ಹೊಟ್ಟೆ ತುಂಬುತ್ತಾ ಅಂತಾರಲ್ಲ, ಏನು? ಮುಳ್ಳಿಲ್ಲದ ನ್ಯಾಲ್ಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಎಲ್ಲೋ ಕೂತ್ಕೊಂಡು ಹೊಟ್ಟೆ ತುಂಬುತ್ತಾ ಅಂತ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ತಿಳ್ಕೊಂಡು ಇಲ್ಲಿ ಜೀವನ ಮಾಡೋರಿಗೆ ಮಾತ್ರ ಈ ಥರ ನಮಗೆ ಗೊತ್ತಾಗೋದು. ನಮಗೆ ಇಲ್ಲಿ ಆಟೋ, ಹಣ್ಣುಕಾಯಿ, ಪೂಜೆ ಸಾಮಾನು, ಚಪ್ಪಲಿಕಾಯಿ ಅವ್ರದ್ದು ಹಿಡಿದು ಪ್ರತಿಯೊಬ್ಬರು ದೇವಸ್ಥಾನ ನಂಬ್ಕೊಂಡು ಜೀವನ ಮಾಡ್ತಾರೆ. ಈಗ ತಿರುಪತಿ ಏನು ದೇವಸ್ಥಾನ ತಾನೆ, ಎಷ್ಟು ಜನ ಕೊಟ್ಟೆ ತುಂಬ್ತಾ ಇದ್ದು ಅಲ್ಲಿ? ಮಂತ್ರಾಲಯ ದೇವಸ್ಥಾನ ಅಲ್ವಾ, ಎಷ್ಟು ಜನ ತುಂಬ್ತಾ ಇದ್ದು? ಧರ್ಮಸ್ಥಳದಲ್ಲಿ ಎಷ್ಟು ಜನ ಕಳೆದರು? ದೇವಸ್ಥಾನದಲ್ಲಿ ಹೊಟ್ಟೆ ತುಂಬಿಕ್ಕಿಲ್ಲ, ತುಂಬ್ತದೆ ಹೊಟ್ಟೆ. ಅದು ಉಪಯೋಗಿಸ್ಕೊಳ್ಳೋರು ಮಾತ್ರ ತುಂಬ್ತದೆ. ರೋಡೇನು ಡೆವಲಪ್ಮೆಂಟ್ ಆಗಿರಲಿಲ್ಲ, ಅದು ದೇವಸ್ಥಾನ ಓಪನ್ ಅಂದ್ರೆ ಡೆವಲಪ್ಮೆಂಟ್ ಆಗೈತೆ. ದೇವಸ್ಥಾನ ಇಲ್ಲ ಅಂದ್ರೆ ನಾವೆಲ್ಲ ಮಾಮೂಲಿ ಬೇರೆ ಜೀವನಕ್ಕೆ ಮಾಡಬೇಕಾಯ್ತು. ನಾವು 25 ವರ್ಷದಿಂದ ನಾವು ಕಾಲ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ಭಾಳಷ್ಟು ಜನ ಹೇಳೋದನ್ನ ಕೇಳಿದ್ದೀವಿ, ದೇವಸ್ಥಾನದಿಂದ ಹೊಟ್ಟೆ ತುಂಬಲ್ಲ ಅಂತ ಹೇಳಿದ್ದಾರೆ. ದೇವಸ್ಥಾನದಿಂದ ಹೊಟ್ಟೆ ತುಂಬತ್ತಾ ಅಂತ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ ದೇವಸ್ಥಾನಗಳ ಬಗ್ಗೆ. ಸೊ ನಾವು ಇಲ್ಲಿನ ಸ್ಥಳೀಕರನ್ನ ಕೇಳ್ತಾ ಇದ್ದೀವಿ, ದೇವಸ್ಥಾನದಿಂದ ನಿಮ್ಮ ಹೊಟ್ಟೆ ತುಂಬುತ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ನೋಡೋಣ ಬನ್ನಿ ಏನು ಹೇಳ್ತಾರೆ ಜನ. ದೇವಸ್ಥಾನ ಆಗೋದ್ರಿಂದ ಹೊಟ್ಟೆ ತುಂಬುತ್ತಾ? ದೇವಸ್ಥಾನ ನಮ್ಮ ಜೀವನ ಎಲ್ಲ ನಡೀತಾ ಇದೆಯಲ್ಲ, ನಡೀತಾ ಎಲ್ಲ ಲೆಕ್ಕ ಕಡೆ 100 ಜನ ಕೆಲಸ ಸಿಕ್ಕಿ 100 ಜನ ಹೆಂಡತಿ ಮಕ್ಕಳು ಕಾಲ ಮಾಡ್ತಾ ಇದ್ದಾರೆ. 100 ಜನ ಇದ್ದಾರೆ. ದೇವಸ್ಥಾನದವರೆಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗ್ತಾರೆ. ಈ ಥರ ಹಣ್ಕಾಯಿ, ಆಟೋದವರು, ಪುಳಿಯೋಗರೆ ಎಲ್ಲ ವ್ಯವಸ್ಥೆ ಇದೆಯಲ್ಲ, ವಸತಿ ವ್ಯವಸ್ಥೆ ಇದೆ, ಬಂಕ್ ಇದೆ, ಅಂಗಡಿ ವ್ಯಾಪಾರ ಮತ್ತೊಂದು ಒಂದು ಏನಾರು ಅಲ್ಲಿ ಯಾರನ್ನಾರ ಒಂದು ಆಟೋಮೆಟಿಕ್ ಕರ್ಕೋಗ್ಬಿಟ್ರು ಕಾಸಾಯ್ತದೆ ಅವ್ರಿಗೆ, ಅವ್ರಿಗೆ ಉಪಯೋಗ ಆಯ್ತು ಅವ್ರನ್ನವ್ರಿಗೆ. ಇಲ್ಲಿ ಹೋಗೋ ಬರೋ ಬಸ್ಸು ಕಾರ್ ನೋಡ್ಕೊಂಡು ನಾವು ತೃಪ್ತಿ ಪಡ್ಬೋದು. ರೋಡೆಲ್ಲ ಆಗವೆ, ರೋಡ್ ಪರವಾಗಿಲ್ಲ, ರೋಡೆಲ್ಲ ಆಗವೆ. ಹಾಂ, ರೋಡ್ದೇನು ತೊಂದರೆ ಇಲ್ಲ. ದೇವಸ್ಥಾನ ಆದಮೇಲೆ ಒಂಥರ ನಮಗೂ ಸಮಾಧಾನ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ದೇವಸ್ಥಾನದಿಂದ ಏನು ಹೊಟ್ಟೆ ತುಂಬುತ್ತಾ ಅಂತಾರಲ್ಲ, ಏನು? ಯಾಕೆ ಹೊಟ್ಟೆ ತುಂಬಲ್ಲ? ದೇವಸ್ಥಾನದಿಂದ ಸಾಮಾನ್ಯಗೆ ಈಗ ತಿರುಪತಿ ಏನು ದೇವಸ್ಥಾನ ತಾನೆ, ಎಷ್ಟು ಜನ ಕೊಟ್ಟೆ ತುಂಬ್ತಾ ಇದ್ದು ಅಲ್ಲಿ? ಮಂತ್ರಾಲಯ ದೇವಸ್ಥಾನ ಅಲ್ವಾ, ಎಷ್ಟು ಜನ ತುಂಬ್ತಾ ಇದ್ದು? ಮಂಜುನಾಥ ಇದು ನಂಜನಗೂಡು ನಂಜುಂಡೇಶ್ವರ ಅದು ದೇವಸ್ಥಾನ, ಎಷ್ಟು ಜನ ಜೀವನ ಕಳೀತಾ ಇದ್ದರು? ಧರ್ಮಸ್ಥಳದಲ್ಲಿ ಎಷ್ಟು ಜನ ಕಳೆದರು? ದೇವಸ್ಥಾನದಲ್ಲಿ ಹೊಟ್ಟೆ ತುಂಬಿಕ್ಕಿಲ್ಲ, ತುಂಬ್ತದೆ ಹೊಟ್ಟೆ. ಅದು ಉಪಯೋಗಿಸ್ಕೊಳ್ಳೋರಿಗೆ ಮಾತ್ರ ತುಂಬ್ತದೆ, ಎಲ್ಲರಿಗೂ ತುಂಬಲ್ಲ ಅಲ್ಲಿ ಹೊಟ್ಟೆ. ಈಗ ನಾನು ಯಾತ್ಗೂ ಹೋಗ್ಲಿಲ್ಲ ಅಂದ್ರೆ ನನಗೇನು ಹೊಟ್ಟೆ ತುಂಬೋದು? ಏನಾರು ಅಲ್ಲಿ ಒಂದು ಯಾವಾರು ಒಂದು ಕಸ ಗುಡಿಸೋದು, ಅಲ್ಲಿ ಒಂದು ಏನಾರು ಮಾಡಿದ್ರೆ ಹೊಟ್ಟೆ ತುಂಬ್ತದೆ. ಏನು ಮಾಡಿದ್ರೆ ನನ್ನ ಪಡೆಗೆ ನಮ್ಮೂರಲ್ಲಿ ಇದ್ದರೆ ಏನೂ ತುಂಬಲ್ಲ ಅದು. ಈಗ ಅಲ್ಲಿ ದೇವಸ್ಥಾನ ಅದೇ, ಅಲ್ಲಿ ಆ ದೇವಸ್ಥಾನ ತಕ್ಕೋಗಿ ನಾನು ಒಂದು ಹಣ್ಣು ಸೊಪ್ಪು ಏನೋ ಮಾರ್ಕೊಂಡು ಜೀವನ ಕಳೆದ್ರೆ ಒಂದು ಕಾರ್ ಬರ್ತದೆ, ಆ ಕಾರ್ ಬೇಕಾದ್ರೆ ತೊಳ್ಕೊಂಡು ಕಾಲ ಕಳೆದು ಹೊಟ್ಟೆ ತುಂಬ್ತದೆ. ನನ್ನ ಕೈಲಿ ದುಡ್ಡಿಲ್ಲ, ಬಂಡವಾಳ ಇಲ್ಲ ಅಲ್ವಾ, ಒಂದು ಕಾರ್ ತೊಳಿ ಹೊಟ್ಟೆ ತುಂಬ್ತೇವೆ. ಒಂದು 50-100 ಕೊಡ್ತಾರೆ, ಜೀವನ ಆಯ್ತದೆ. ದೇವಸ್ಥಾನದಿಂದ ಏನು ತೊಂದರೆ ಆಗೋಲ್ಲ, ಯಾರು ಆಯ್ಕಿಲ್ಲ ಅಂದರು. ದೇವಸ್ಥಾನದಿಂದ ಯಾವ್ರಿಗೂ ತೊಂದರೆ ಇಲ್ಲ. ಭಗವಂತ ಅವನ ಆಶೀರ್ವಾದ ಕೊಟ್ಟು ಎಲ್ಲ ಜನಗಳ್ನೂ ಬದುಕ್ಬೋದು. ಆರೋಗ್ಯ ಐಸ ಕೊಡ್ತಾನೆ. ಭಗವಂತ ಇಲ್ಲ ಅಂದ್ರೆ ನಾವಿರಿಕಿಲ್ಲ. ಭಗವಂತ ಬೇಕೇ ಬೇಕು. ಸುಮ್ಮನೆ ಯಾರೂ ಉತ್ಪತ್ತಿ ಆಗಲ್ಲ. ನಮ್ಮದು ಪ್ರಯತ್ನ, ಸೃಷ್ಟಿಯೆಲ್ಲ ಅವನದೀಯ, ಭಗವಂತಂದೀಯ. ಅವನೇ ಕೊಡಬೇಕು, ನಾವು ಬರೀ ಪ್ರಯತ್ನ ಮಾಡೋದು. ಏನೋ ಭಗವಂತ ಕೊಟ್ಟಷ್ಟು ಮಾಡ್ತಾವೆ ಸರ್, ಇಲ್ಲ ಅಂತ ಹೇಳಿ. 100 ರೂಪಾಯಿ ಆಗುತ್ತೆ, 200 ರೂಪಾಯಿ ಆಗ್ತದೆ ಸರ್, ಇಲ್ಲ ಅಂತ ಹೇಳಿಕಿಲ್ಲ. ಜಾಸ್ತಿ ಅಂದರೆ ಏನೋ ಒಂದು 3,000 ಮಾಡಿರ್ಬೋದು ಸರ್, ಅಷ್ಟೇ ಹೈಯೆಸ್ಟ್. ಮುಂಚೆ ಕೆಲಸಕ್ಕೆ ಹೋಯ್ತಿದ್ದೆ ಸರ್. ಇವಾಗ ನೀವೇ ವ್ಯಾಪಾರ ಮಾಡ್ತಾಯಿದ್ದೆ. ನಾವೆಲ್ಲ ಕೂಲಿ ಕೆಲಸನೇ ಮಾಡ್ತಿದ್ದು. ಇಲ್ಲಿಗೆ ಬಂದಮೇಲೆ ಏನು ಕೂಲಿ ಕೆಲಸಕ್ಕೆ ಏನು ಹೋಗೋ ಥರ ಇಲ್ಲ. ಏನೋ ನಮ್ಮ ಅನ್ನ ಬಟ್ಟೆಗೆ ನೇರವಾಗಿ ನಡ್ಕೊ ಹೋಗ್ತೇವೆ ಸರ್. ಒಳ್ಳೇದಾಗೈತೆ, ಎಲ್ಲ ಅನುಕೂಲ ಆಗಿದೆ, ರೋಡೆಲ್ಲ ಆಗಿದೆ. ದೇವಸ್ಥಾನ ಆದಾಗ್ಲಿಂದ ಅಭಿವೃದ್ಧಿ ಆಗಿದೆ ಹಳ್ಳಿಗಳು. ಪರವಾಗಿಲ್ಲ. ಇಲ್ಲಿ ರಂಗಪ್ಪ ಸ್ವಾಮಿ ಇದಾದ್ಮೇಲೆ ಇಲ್ಲಿ ಪರವಾಗಿಲ್ಲ, ರೋಡಲ್ಲಿ ಪರವಾಗಿಲ್ಲ. ಇಲ್ಲಿ ದೇವಸ್ಥಾನ ಆದ್ರೆ ಏನು ಹೊಟ್ಟೆ ತುಂಬಲ್ಲ ಜನಗಳು? ಯಾಕೆ ದೇವಸ್ಥಾನ ಅಂದ್ರೆ ನಾವು ಅಲ್ಲೇ ಮಾಡ್ತಿದ್ದ ದೇವಸ್ಥಾನ ಕೆಲಸವ. ನಾವು ಅಲ್ಲೇ 5 ವರ್ಷ ನಾನು ಅಲ್ಲೇ ಮಾಡಿದ್ದೀನಿ. 5 ವರ್ಷ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಕಾಣಿಕೆ ಎಲ್ಲ ತಗೊಂಡಲ್ವಂತೆ? ಕಾಣಿಕೆ ಇಲ್ಲ, ಕಾಣಿಕೆ 1 ರೂಪಾಯಿ ಇಲ್ಲ ಒಳಗಡೆ. ಇಲ್ಲೇ ಈಚೆಲ್ಲ ಸೆಕ್ಯೂರಿಟಿಗಳು ಚೆಕ್ ಮಾಡ್ತಾರೆ, ಕಳಿಸ್ತಾರೆ. ಕಾಣಿಕೆ ಗಿಣಿಕೆ ಎಲ್ಲ ಕೈ ಮುಕ್ಕಬೇಕು, ಬರಬೇಕು. ಒಂದು ಕರ್ಪೂರ ಹಸುವಂಗಿಲ್ಲ, ಒಂದು ಗದ್ಲ ಕಡ್ಡಿ ಹಸುವಂಗಿಲ್ಲ, ಏನೂ ಇಲ್ಲ. ಒಳ್ಳೇದೇ. ಅನುಕೂಲ ಮಾಡವ್ರೆ ದೇವಸ್ಥಾನವು. ಏನು ತೊಂದರೆ ಏನಿಲ್ಲ ದೇವಸ್ಥಾನಕ್ಕೆ. ದೇವಸ್ಥಾನ ಆದಮೇಲೆ ಒಳ್ಳೇದಲ್ವ ಸ್ವಾಮಿ, ಆದಮೇಲೆ ಒಳ್ಳೇದೆ, ಆಗಲಿಲ್ಲ ಕೆಟ್ಟದ್ದು. ಎಲ್ಲ ಕೈ ಮುಗಿತಾರೆ ಹೋಗುವಾಗ ಬರುವಾಗ. ಇಲ್ಲೇ ಎಲ್ಲ ಹಿಂಗೆ ಅನ್ಕೊಂಡೇ ಹೋಗೋದು, ಯಾರು ಖಾಲಿ ಹೋಗೋದಿಲ್ಲ. ಏನೋ 10 ಕೊಬ್ಬರಿ ಎಮರ್ಜೆನ್ಸಿಲಿ ಹೋಗ್ಬೋದು. 10 ಕೊಬ್ಬರು ರೂಪಾಯಿನಲ್ಲಿ 75 ಪೈಸೆ ಕಮ್ಮಿ ಮುಗಿತಾರೆ. ದೇವಲ್ಯ ಅಂದಮೇಲೆ ಒಂದು ಕಲ್ಲು ಆಲಿ ಮಾಡ್ತಾರೆ, ಒಳ್ಳೆಯದು. ಅಲ್ಲ, ಈಗ ದೇವಸ್ಥಾನದಿಂದ ಏನು ಹೊಟ್ಟೆ ತುಂಬುತ್ತಾ ಅಂತಾರಲ್ಲ ಜನ ಹೇಳ್ತಾರೆ ಸ್ವಾಮಿ. ಜನದ ಲೆಕ್ಕ ಬೇಡ ನಮಗೆ. ಸಾವಿಗೆ ಮುಂದಕ್ಕೆ ಬೆಳೆಸೋನು, ಸಾವು ಕಟ್ ಮಾಡೋನು ಅವನು ಒಳ್ಳೆಯನು ಸ್ವಾಮಿ. ನಾವು ಅವನು ಒಳ್ಳೆಯನು. ನಾವು ಜನ ಬೇಕಾದ್ರೆ ಕೆಟ್ಟದ್ದು ಅನ್ಬೋದು, ಶಿವನ್ ಕೆಟ್ಟದ್ದು ಅನ್ನಿಕ್ಕಾದದ. ಸತ್ರೆ ದಾರ ಕೊಡ್ತದ, ಜಾಗ ಕೊಡ್ತಾನೆ, ಇದ್ರೆ ಊಟ ಕೊಡ್ತಾನೆ, ಹುಲ್ ಮೇಯಿಸ್ತಾನೆ. ಅವನು ಒಳ್ಳೆಯನು. ಹೆಂಗೆ ಕೆಟ್ಟವನು ನಾವು ಹೆಂಗೆ ಹೇಳಿಕ್ಕಾದದು? ಮುಳ್ಳಿಲ್ಲದ ನ್ಯಾಲ್ಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಹೊಟ್ಟೆ ತುಂಬುತ್ತೆ. ಒಂದು 300-400 ಜನ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ. ದೇವಸ್ಥಾನದಲ್ಲಿ ಇದ್ದಾರೆ ಒಂದು 150 ಜನ ಸ್ಟಾಫ್ಸ್ ಇದ್ದಾರೆ. ಆಟೋದಲ್ಲಿ ಒಂದು 45 ಜನ ಇದ್ದಾರೆ.
ಇತರೆ ಒಂದು ಹಣ್ಣು ಕಾಯಿ ಫುಟ್ಪಾತ್ ವ್ಯಾಪಾರ, ಒಂದು ಕಬ್ಬನ್ ಜ್ಯೂಸ್ ಆಗ್ಬೋದು, ಒಂದು ಇತರೆ ಏನೇ ಆದರೂ ಒಂದು 1000 ಜನದಿಂದ 800ರಿಂದ 1000 ಜನ ನಿರಂತರ ಜೀವನ ಮಾಡ್ತಾನೆ ಇದ್ದೀವಿ ನಾವು. ನಮ್ಗೆ ಇಲ್ಲಿ ಈ ಒಂದು ವ್ಯವಸಾಯ ಇರೋದು 30% ಮಾತ್ರ, ಇನ್ನು 70% ಬಂದಿರೋದೇ ಬಿಸ್ನೆಸ್ಸು. ಆಟೋ, ಹಣ್ಣು ಕಾಯಿ, ಪೂಜೆ ಸಾಮಾನು, ಚಪ್ಪಲಿ ಕಾಯಿ ತಂದು ಹಿಡಿದು ಪ್ರತಿಯೊಬ್ಬರು ದೇವಸ್ಥಾನ ನಂಬ್ಕೊಂಡು ಜೀವನ ಮಾಡ್ತಾರದು ನಾವು. ವ್ಯಾಪಾರ ಆಗುತ್ತೆ ಸರ್, ಸುಮಾರಾಗಿ ಆಗುತ್ತೆ. ಸಿಂಪಲ್ಲು ಏನೋ ಈ ಎಳ್ನೀರು ಅದು ಇದು ಮಡಗಿರೋರೆ, ಹಣ್ಣು ಮಡಗಿರೋರಿಗೆ ವ್ಯಾಪಾರ ಆಗುತ್ತೆ. ಈ ಸ್ಥಳೀಕರಿಗೆ ಏನಾದರೂ ಉಪಯೋಗ ಆಯ್ತಾ ದೇವಸ್ಥಾನ ಆದಾಗ್ಲಿಂದ? ಉಪಯೋಗ ಸರ್. ಅಯ್ಯೋ ಪಾಪಚ್ಚ ಅವ್ರು ಏನು ನಮ್ಗೇನು ಏನು ಕೇಳ್ತಾ ಇಲ್ಲ, ನಾವು ಕೂಲಿ ಮಾಡ್ಕೊತಾವಿ, ನಾವು ತಿಂತಾವಿ. ದೇವಸ್ಥಾನ ಆಗಕ್ಕೆ ಮುಂಚೆ ಏನಾದರೂ ಇತ್ತಾ ಇಲ್ಲಿ? ಏನೂ ಇಲ್ಲ ಸರ್, ಕಾಡು ಇದು. ದೇವಸ್ಥಾನ ಆದಮೇಲೆ ಒಂದು 100 ಜನಕ್ಕೇನೋ ಒಂದು ಉಪಯೋಗ ಆಗೈತೆ. ಚಾಟ್ಸ್ ಸೆಂಟರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಅದರಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ಅದರಿಂದ ಯಾರಿಗೇನು ತೊಂದರೆ ಆಗಿಲ್ಲ, ಒಳ್ಳೇದಾಗಿದೆ. ಸುತ್ತಮುತ್ತ ಆಗ್ತದೆ, ವ್ಯಾಪಾರ ಮಾಡೋರಿಗೆಲ್ಲ ಒಂದು ಬಿಸ್ನೆಸ್ ಮಾಡೋರಿಗೆಲ್ಲ ಅನುಕೂಲ ಆಗಿದೆ, ಬಂದು ಹೋಗೋರಿಗೆಲ್ಲ ಅನುಕೂಲ ಇದೆ ಸರ್. ಒಟ್ಟಲ್ಲಿ ನೋಡೋವಂಥ ಪ್ಲೇಸ್ ಇದೆ ಸರ್, ಇದು ಒಳ್ಳೆ ದೇವಸ್ಥಾನ, ಎಲ್ಲ ಅನುಕೂಲವಾಗಿದೆ, ಸೌಲಭ್ಯ ಎಲ್ಲ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ರೋಡ್ ಏನೋ ಡೆವಲಪ್ಮೆಂಟ್ ಆಗಿರಲಿಲ್ಲ, ಅದು ದೇವಸ್ಥಾನ ಓಪನ್ ಆದ್ಮೇಲೆ ಡೆವಲಪ್ಮೆಂಟ್ ಆಗೈತೆ. ಅಲ್ಲ, ಈಗ ದೇವಸ್ಥಾನದಿಂದ ಹೊಟ್ಟೆ ತುಂಬಲ್ಲ ಅಂತಾರಲ್ಲ, ಏನು ಹೇಳ್ತೀರಾ ಅವ್ರಿಗೆಲ್ಲ? ದೇವಸ್ಥಾನ ಸುತ್ತಮುತ್ತ ಇರೋ ಜನಗಳು ತುಂಬುತ್ತೆ. ನಮ್ಗೆ ಹೊಟ್ಟೆ ತುಂಬ ಜೀವನ ಮಾಡಲೇಬೇಕಲ್ರ, ಬಂದು ಇಲ್ಲಿ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ಇಲ್ಲ. ಸೊ ಈ ದೇವಸ್ಥಾನ ಆಗಿರೋದ್ರಿಂದ ನಿಮ್ಗೊಂದು ವ್ಯಾಪಾರ ಶುರುವಾಗಿದೆ. ವ್ಯಾಪಾರ ಶುರುವಾಗಿದೆ. ಒಳ್ಳೇದಾಗಿದೆ ದೇವಸ್ಥಾನ. ಒಳ್ಳೇದಾಗಿದೆ, ಒಳ್ಳೇದಾಗಿದೆ. ಇಲ್ಲೆಲ್ಲ ಜಾಗ ಕೊಟ್ಟಿದ್ದಾರೆ, ವ್ಯಾಪಾರ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಒಟ್ಟು ದೇವಸ್ಥಾನದಿಂದ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ತುಂಬ್ತದೆ. ಯಾಕಯ್ಯ ದೇವಸ್ಥಾನ ಏನು ಹೊಟ್ಟೆ ತುಂಬುತ್ತೆ ಅದರಿಂದ ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಜನ ಅಂತ ಒಂದು ತಾಲೂಕಲ್ಲಿ ಎಲ್ಲೋ ಕೂತ್ಕೊಂಡು ಹೊಟ್ಟೆ ತುಂಬುತ್ತೆ ಅಂತ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ತಿಳ್ಕೊಂಡ್ರೆ ಇಲ್ಲಿ ಜೀವನ ಮಾಡೋರಿಗೆ ಮಾತ್ರ ಈ ಥರ ನಮಗೆ ಗೊತ್ತಾಗೋದು. ನಮ್ಗೆ ಇಲ್ಲಿ ಈ ದೇವಸ್ಥಾನದಿಂದ ಹೊಟ್ಟೆ ತುಂಬಲ್ಲ ಅನ್ನೋದು ಸರಿನಾ? ಇಲ್ಲ ಇಲ್ಲ, ಅದು ತಪ್ಪು. ಎಲ್ಲ ಸುಳ್ಳು, ಅದೆಲ್ಲ ತಪ್ಪು ಮಾಹಿತಿ. ಅದು 100 ಜನ ಕಾಲ ಮಾಡ್ತಾರೆ. ಈ ದೇವಸ್ಥಾನ ಇಲ್ಲಾಂದರೆ ನಾವೆಲ್ಲ ಮಾಮೂಲಿ ಬೇರೆ ಜೀವನಕ್ಕೆ ಮಾಡಬೇಕಾಯ್ತದೆ. ನಾವು ನಾವು ಉದಾಹರಣೆ 25 ವರ್ಷದಿಂದ ನಾವು ಕಾಲ ಮಾಡ್ತಾ ಇದ್ದೀವಲ್ಲ. ಎಲ್ಲರೂ ಒಂದು 20-25 ವರ್ಷದಿಂದ ಆಟೋನೇ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ.